ಸಮಾಧಾನ ಸರಿ ಹೇಳ್ರಿ. ಇದ್ರ ಹಿಂದೆ ಯಾರಿದ್ದಾರೆ ಸಮಾಧಾನ ಸರಿ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಯಾರು ಕಾರಣಕರ್ತರಿದ್ದಾರೆ, ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ, ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೊಳ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಕ್ರಮನೂ ಆಗಿದೆ. ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬಹುದು. ತನಿಖೆಯಲ್ಲಿ ಯಾರ್ಯಾರು ಅದರಲ್ಲಿ ಜವಾಬ್ದಾರಿದ್ದಾರೆ, ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಲ್ಲಮ್ಮ, ಕೊಡ್ಬೇಕಲ್ಲ? ಕೊಡ್ಬೇಕು ಅಂದ್ರೆ ಕೇಳಮ್ಮ ಪೂರ್ತಿ ಕೇಳು. ಅದಕ್ಕೆ ಸ್ವಲ್ಪ ಸಮಾಧಾನ. ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ, ನಿಮ್ಮ ಪರಿವಾರ ಜೊತೆಲಿದ್ದೀವಿ. ಅರ್ಥ ಆಯ್ತಾ? ಸಚಿನ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು, ಮತ್ತು ಇವತ್ತು ಯಾರು ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು. ಅದಕ್ಕೆ ಇವತ್ತು ನಾನು ಬಂದಿದ್ದೆ. ನಾನು ಬೆಳಗಾಂದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ. ಅರ್ಥ ಆಯ್ತಾ? ನಾನು ಇವತ್ತು ನಿನ್ನೆ ರಾತ್ರಿ 2 ಗಂಟೆಗೆ ಬಂದಮೇಲೆ ಇಲ್ಲಿಗೆ ಬಂದಿದ್ದೆ. ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ. ತಿಳಿತಾ? ಏನು ಸತ್ಯಾಂಶ ಇದೆ, ಏನಿದೆ ನೀವೆಲ್ಲ ಹೇಳಿದ್ದೀರಿ. ಈಗಾಗಲೇ ತನಿಖೆ ನಡೀತಾ ಇದೆ. ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಇಲ್ಲಿ ಈ ನೆಲದ ಕಾನೂನು ಏನಿದೆ, ಕಾಯ್ದೆ ಏನಿದೆ, ಅದ್ರ ಪ್ರಕಾರ ಕ್ರಮ ಆಗ್ತದೆ. ಕೇಳಮ್ಮ, ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಇದೆ. ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ. ಇವತ್ತು ನ್ಯಾಯ ಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ.
ನ್ಯಾಯಕ್ಕಾಗಿಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ. 100ಕ್ಕೆ 100% ನಿಮ್ಮ ಪರಿವಾರಕ್ಕೆ ಮತ್ತು ಸಚಿನ್ಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ, ನೀವು ವಿಶ್ವಾಸ ಇದೆ. ಅರ್ಥ ಆಯ್ತಾ? ಪೊಲೀಸರು ಯಾರು ಪೈಲಕ್ ಅವ್ರಿಗೆ ಸಸ್ಪೆಂಡ್ ಮಾಡ್ರಿ, ಅವ್ರಿಗೋಸ್ಕರನೇ ಅಮಾಯಕರಿ ಮಾಡ್ಯಾರಿ. ಅವ್ರ ಕಾರಣ ಒಂದು ನಿಮಿಷ, ಹಿರಿಯ ಅಧಿಕಾರಿಗಳ ಬಗ್ಗೆನೂ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ಯಾರು ನಿಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ, ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗ್ತದೆ, ಭರವಸೆ ಇಕ್ರಿ. ಅರ್ಥ ಆಯ್ತಾ? ಭರವಸೆ ಇಕ್ಬೇಕು ಸರ್, ಭರವಸೆ ನಾರ್ಮಲ್ ಪರ್ಸನ್ ಜೀವ ಇಲ್ಲೇನ್ರಿ ಒಂದು ಇಲ್ಲಂತ ಯಾರು ಹೇಳಿದ್ರು? ಈಗ ಈಗ ಜೀವ ಅತ್ಯಮೂಲ್ಯವಾದಂಥದ್ದು. ಅರ್ಥ ಆಯ್ತಾ? ಜೀವ ಯಾರು ಕಳ್ಕೊಳ್ಬಾರ್ದು, ಹೋರಾಟ ಮಾಡಬೇಕು. ಯಾಕೆ ಈ ರೀತಿ ಸಚಿನ್ಗೆ ಏನು ಒತ್ತಡ ಬಂತು? ಬರ್ದಿದ್ದ ಪ್ರಕಾರ ಏನಿದೆ, ಈಗಾಗಲೇ ನೀವೆಲ್ಲ ಬರ್ದಿದ್ದೆಲ್ಲ ಎಲ್ಲರ ಗಮನದಲ್ಲಿದೆ. ಇದೆ ಸರ್, ಅರೆಸ್ಟ್ ಆಗ್ಬೇಕಲ್ಲ ಬರ್ದಿದ್ದ ಪ್ರಕಾರ. ಡೆತ್ ನೋಟ್ ಮೇಲೆ ಅರೆಸ್ಟ್ ಆಗ್ಬೇಕಲ್ಲ, ಒಂದೇ ಮಾತು ಸರ್, ಅರೆಸ್ಟ್ ಆಗ್ಬೇಕಲ್ಲ. ಒಂದು ಡೆತ್ ನೋಟ್ ಸಾಯೋ ವ್ಯಕ್ತಿ ಬರ್ದಿದ್ದ ನೋಟ್ ಮೇಲೆ ಅರೆಸ್ಟ್ ಆಗ್ಬೇಕಾ ಇಲ್ಲ? ಅವ್ರು ಕುಂತ ಅಲ್ಲಿ ಕಾನ್ಫರೆನ್ಸ್ ಮಾಡ್ತಾರ, ಅವ್ರಿಗೆ ಬಿಟ್ಟು ಕೊಡ್ತೀರಿ, ಅದ್ರ ಏನ್ ಅರ್ಥ ಸರ್? ಅದು ನೋಡಿ, ಯಾರಿಗೆ ಯಾರು ಬಿಡಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಏನಿದೆ, ಸತ್ಯಾಂಶದ ಆಧಾರದ ಮೇಲೆ ಕ್ರಮ. ನಮ್ಮ ತಮ್ಮ